ತಂದೆ ಕೇಳ್ತಾನೆ, ಏನು ಮಾಡಿದರೂ ನಿನಗೇನು ಆಪತ್ತು ಕೂಡ ಆಗ್ತಾ ಇಲ್ಲ, ಅದಕ್ಕೆ ಕಾರಣ ಏನು ಅಂತ. ಅದಕ್ಕೆ ಪ್ರಹ್ಲಾದ ಹೇಳುವ ಮಾತು ನಮ್ಮ ಜೀವನಕ್ಕೆ ದಾರಿದೀಪ. ಕರ್ಮಣ ಮನಸಾ ವಾಚ ಪರಪೀಡಾಂ ಕರೋತಿ ಯಃ ತದ್ಬೀಜಂ ಜನ್ಮ ಫಲತಿ ಪ್ರಭೂತಂ ತಸ್ಯ ಚಾಶುಭಂ. ನೋಡಿ ತಂದೆ ಅಪ್ಪ, ಯಾವುದೇ ಇರಲಿ, ನಾವು ಈ ಮೂರರಿಂದ, ದೇಹದಿಂದ ಆಗಲಿ ಅಥವಾ ಮಾತಿನಿಂದ ಆಗಲಿ ಅಥವಾ ಮನಸ್ಸಿನಿಂದ ಆಗಲಿ ಇನ್ನೊಬ್ಬರಿಗೆ ಕೆಟ್ಟದ್ದನ್ನು ಯೋಚನೆ ಮಾಡಿದೆವು ಅಂತಾದರೆ ಆಗ ಮಾತ್ರ ನಮಗೆ ಕೆಟ್ಟದ್ದಾಗಲಿಕ್ಕೆ ಸಾಧ್ಯ. ನಾನು ನನ್ನ ಶತ್ರುಗಳಿಗೂ ಕೂಡ ಕೆಟ್ಟದಾಗಬೇಕು ಅಂತ ಯೋಚನೆ ಮಾಡುವವನಲ್ಲ. ಹೀಗಿರುವಾಗ ನನಗೆ ಹೇಗೆ ಅದು ತಾನೇ ಅಪಾಯ ಮಾಡಲಿಕ್ಕೆ ಸಾಧ್ಯ? ನನಗೆ ಯಾವುದೇ ರೀತಿಯಾದಂಥ ಅಶುಭವೂ ಕೂಡ ಆಗಲಿಕ್ಕೆ ಸಾಧ್ಯವೇ ಇಲ್ಲ. ನಾನು ಕೆಟ್ಟದ್ದನ್ನು ಯೋಚನೆ ಮಾಡಿದಾಗ ಮಾತ್ರ ನನಗೆ ಆ ರೀತಿಯಾಗಿ ಕೆಟ್ಟದಾಗಲಿಕ್ಕೆ ಸಾಧ್ಯ ಅಂತ ಅವನು ಹೇಳಿದ. ಮತ್ತೆ ಅವನನ್ನು ಪೂರ್ತಿ ಸಂಹಾರ ಮಾಡಬೇಕು ಅಂತ ಹೇಳಿ ಪಪಾತ ಮೇಲಿನಿಂದ ಕೆಳಗೆ ಗಿರಿಪೃಷ್ಠೆ ಬೆಟ್ಟದಿಂದ ಕೆಳಗೆ ಹಾಕಿದಾಗಲೂ ಕೂಡ ಹೃದಯೇನ ಉದ್ವಹನ್ ಹರಿಂ, ಅವನಿಗೆ ಸಂಬಂಧಪಟ್ಟದ್ದು ಇದರ ಬಗ್ಗೆ ಮಾತ್ರ ಪಾಠ ಮಾಡಬೇಕು ಅಂತ. ಪಾಠ ಎಲ್ಲ ಮುಗಿದಿದೆ ಅಂತ ಅವನು ಮಗನ ಬಳಿ ಕೆಲವೊಂದು ಮಾತುಗಳನ್ನು ಕೇಳ್ತಾನೆ. ಮಿತ್ರೇಶು ವರ್ತೇತ ಕಥಂ ಅರಿವರ್ಗೇಶು ಭೂಪತಿ ಪ್ರಹ್ಲಾದ ತ್ರಿಷು ಕಾಲೇಶು ಮಧ್ಯಸ್ಥೇಶು ಕಥಂ ಚರೇತ್. ನೋಡು ಮಗು, ಎಲ್ಲರ ಜೊತೆಗೆ ಹೇಗೆ ವ್ಯವಹಾರ ಇರಬೇಕು, ನಮ್ಮ ನೀತಿಶಾಸ್ತ್ರಗಳೆಲ್ಲ ಹೇಗಿರಬೇಕು, ರಾಜ್ಯದ ಬಗ್ಗೆ ಇದರ ಬಗ್ಗೆ ನೀನು ಪಾಠ ಕೇಳಿದ್ದಿ. ಆದ್ದರಿಂದ ಸಾಮ ದಾನ ದಂಡ ಭೇದ ದಂಡ ಈ ರೀತಿಯಾಗಿ ವ್ಯವಸ್ಥೆಗಳೆಲ್ಲ ಇವೆ. ಅದನ್ನೆಲ್ಲ ನನಗೆ ಒಂದೊಂದಾಗಿ ನೀನು ಹೇಳಬೇಕು ಅಂತ. ಯಾರ ಜೊತೆಗೆ ಸಾಮದಿಂದ ವರ್ತನೆ ಮಾಡಬೇಕು, ಯಾರನ್ನು ದಾನ ಒಂದು ಕೊಡುವ ಮೂಲಕ ಆರಂಭದಲ್ಲಿ ಸಾಮದ ಮೂಲಕ ಹೇಳುವಂಥದ್ದು. ಅದಕ್ಕೆ ಬಗಲಿಲ್ಲ ಅಂತಾದಾಗ ದಾನ ನಿನಗಿಷ್ಟು ಕೊಡ್ತೇನೆ, ನಾನು ಹೇಳಿದ್ದು ಕೇಳು ಅಂತ. ಇದು ನಡೆಯದೇ ಇದ್ದಾಗ ಭೇದ, ನೋಡು ಒಬ್ಬೊಬ್ಬರಿಗೆ ಹತ್ತಿಸಿ ಹಾಕಿ ತನ್ನ ಕೆಲಸವನ್ನು ಸಾಧಿಸಿಕೊಳ್ಳುವಂಥದ್ದು. ಕೊನೆಯದ್ದು ಯಾವುದು ಅಂತಂದರೆ ಇದನ್ನು ಮೂರೂ ಆಗಲಿಲ್ಲ ಅಂತಾದಾಗ ಮತ್ತೆ ದಂಡ. ಇದರ ಬಗ್ಗೆ ವಿಸ್ತಾರವಾಗಿ ಪಾಠ ಆಗಿದೆ. ಅವನು ಕೇಳಿದ ಹಿರಣ್ಯಕಶಿಪು, ಹೇಳು ಏನು ನೀನು ಕಲಿತಿದ್ದಿ ಹೇಳು ಅಂತ. ಆಗ ಅವನು ಹೇಳ್ತಾನೆ, ಅಪ್ಪ ತಾನೇ ವಾಹಂ ನ ಪಶ್ಯಾಮಿ ಮಿತ್ರಾದೀನ್ ಸ್ಥಾತಂ ಆಕೃತಃ. ನನಗೆ ಯಾರು ಶತ್ರುಗಳು ಯಾರು ಮಿತ್ರರು ಇನ್ನುವುದೇ ಯೋಚನೆ ಬರೋದಿಲ್ಲ. ಸರ್ವಭೂತಾತ್ಮಕೇ ತಾತ ಜಗನ್ನಾಥೇ ಜಗನ್ಮಯೇ ಪರಮಾತ್ಮನೇ ಗೋವಿಂದೇ ಮಿತ್ರಾಮಿತ್ರ ಕಥಾಕುತಃ. ನೀನು ಹೇಳಿದು ಮಿತ್ರರ ಜೊತೆಗೆ ಹೇಗೆ ವರ್ತಿಸಬೇಕು, ಶತ್ರುಗಳ ಜೊತೆಗೆ ಹೇಗೆ ವರ್ತಿಸಬೇಕು ಅಂತ ನಿನ್ನ ಪ್ರಶ್ನೆ ಅಲ್ವಾ? ನನಗೆ ಅದೇ ಅರ್ಥ ಆಗ್ತಾ ಇಲ್ಲ. ಯಾಕೆ ಅರ್ಥ ಆಗ್ತಾ ಇಲ್ಲ ಅಂತಂದರೆ, ಭಗವಂತ ಎಲ್ಲರ ಅಂತರ್ಯಾಮಿಯಾಗಿಯೂ ಇದ್ದಾನೆ, ನನ್ನ ಮಿತ್ರರ ಅಂತರ್ಯಾಮಿಯಾಗಿಯೂ ಇರುವುದವನೇ, ಶತ್ರುಗಳ ಒಳಗಿರುವವನು ಕೂಡ ಅವನೇ. ಹಾಗಿರುವಾಗ ಪರಮಾತ್ಮನಿಗೆ ಗೋವಿಂದೆ ಮಿತ್ರಾಮಿತ್ರ ಕಥಾಕುತಃ. ಆ ಮಿತ್ರರು ಅಂತಾಗುವುದು ಹೇಗೆ, ಶತ್ರುಗಳು ಅಂತಾಗುವುದು ಹೇಗೆ? ಅವರಲ್ಲೂ ಶತ್ರುಗಳೊಳಗೂ ಅವನೇ ಇರುವುದು, ಮಿತ್ರರ ಒಳಗೂ ಕೂಡ ಅವನೇ ಇರುವಂಥದ್ದು. ನನಗದು ಅರ್ಥವೇ ಆಗುವುದಿಲ್ಲ ಅಂತ. ತ್ವಯ್ಯಸ್ತಿ ಭಗವಾನ್ ವಿಷ್ಣು ಮೈಚಾನ್ಯತ್ರ ಚಾಸ್ತಿ ಸಹ. ನನ್ನೊಳಗಿರುವ ದೇವರೇ ನಿನ್ನ ಒಳಗೂ ಇದ್ದಾನೆ, ನಿನ್ನೊಳಗಿರುವ ದೇವರೇ ಶತ್ರುಗಳ ಒಳಗೂ ಕೂಡ ಇರುವಂಥದ್ದು. ಅವರವರ ಜನ್ಮಾಂತರದ ಕರ್ಮಕ್ಕೆ ಅನುಗುಣವಾಗಿ ಭಗವಂತ ಅವರವರನ್ನು ಪ್ರೇರೇಪಿಸ್ತಾನೆ. ತನ್ನ ಮೂಲಕ ನಮಗೆ ಕೆಲವರು ಮಿತ್ರರಾಗ್ತಾರೆ, ಕೆಲವೊಮ್ಮೆ ಶತ್ರುಗಳಾಗಿ ಕಾಡ್ತಾರೆ ಅಂತ. ಬಾಲೋಗ್ನಿ ಕಿಂನ ಕದ್ಯೋತಂ ಮೊಸರೇಶ್ವರ ವನ್ಯತೆ. ಮಕ್ಕಳಿಗೂ ಅರ್ಥ ಆಗ್ತದೆ ಅದು ಅಗ್ನಿ ಸುಡುವಂಥದ್ದು ಅಂತ. ಅದಕ್ಕೆ ಪ್ರತ್ಯೇಕ ಯಾರು ಕೂಡ ಹೇಳಬೇಕು ಅಂತ ಇಲ್ಲ ಅಂತ ಹೇಳಿ ತತ್ಕರ್ಮ ಎನ್ನ ಬಂಧಾಯ ಸಾವಿದ್ಯಾ ವ್ಯಾವಿಮುಕ್ತೆಗೆ. ಅಪ್ಪ, ಯಾವುದು ವಿದ್ಯೆ ಯಾವುದು ಕರ್ಮ ಅಂತ ಹೇಳುವಾಗ ತತ್ಕರ್ಮ ಎನ್ನ ಬಂಧಾಯ, ಯಾವ ಕರ್ಮಗಳನ್ನು ಮಾಡುವುದರಿಂದ ಬಂಧನಕ್ಕೆ ಕಾರಣ ಆಗುವುದಿಲ್ವೋ, ಯಾವುದು ಬಿಡುಗಡೆಗೆ ಕಾರಣ ಆಗ್ತದೋ ಅದು ನಿಜವಾದ ಕರ್ಮ. ಸಾವಿದ್ಯಾ ವ್ಯಾವಿಮುಕ್ತೆಗೆ. ಯಾವ ಅಧ್ಯಯನದಿಂದ ನಾವು ದೇವರ ಬಳಿಗೆ ಹೋಗಬಹುದು, ದೇವರಿಗೆ ಹೆಚ್ಚು ಹತ್ತಿರ ಆಗಬಹುದು, ಅದು ನಿಜವಾದ ವಿದ್ಯೆ. ಮತ್ತು ಇದೆಲ್ಲ ಆಯಾಸ ಹುಟ್ಟಿಸುವಂಥದ್ದು. ನಿನ್ನ ಗುರುಗಳು ನನ್ನ ಷಂಡಾಮರ್ಕರೆಲ್ಲ ಒಟ್ಟಿಗೆ ಸೇರಿ ನನಗೆ ಯಾವ ವಿದ್ಯೆಯನ್ನು ಕಲಿಸಿದ್ದಾರೋ ಇದೆಲ್ಲ ತುಂಬ ಆಯಾಸ ಅಷ್ಟೆ. ಅದರಿಂದ ಯಾವುದೇ ರೀತಿಯಾದ ಲಾಭ ನನಗಿಲ್ಲ. ಇಂತಹ ಪಾಠಗಳು ಇದ್ದರೆ ಅದನ್ನು ನಾನು ಕೇಳ್ತೇನೆ. ಆದರೂ ಅವನು ಹೇಳ್ತಾನೆ, ನೀನು ಹೇಳಿದಂತೆ
ಗುರುಗಳ ಬಳಿ ಎಲ್ಲವನ್ನೂ ನಾನು ಕಲಿತಿದ್ದೇನೆ. ನಿನಗೆ ಬೇಕಾದರೆ ಎಲ್ಲವನ್ನು ಕೂಡ ನಾನು ಹೇಳಲಿಕ್ಕೆ ಸಮರ್ಥನೂ ಇದ್ದೇನೆ. ನನ್ನ ಅಭಿಪ್ರಾಯ ಕೇಳ್ತಿ ಅಂತಾದರೆ ಕೇವಲ ಆ ವಿದ್ಯೆಯಿಂದ ಯಾವ ಲಾಭವೂ ಇಲ್ಲ. ದೇವರ ಹತ್ತಿರಕ್ಕೆ ಹೋಗಲಿಕ್ಕೆ ಅದು ಸಹಕಾರಿಯಾಗ್ತದೋ ಅದು ನಿಜವಾದ ಕರ್ಮ. ಅದು ಯಾವ ಕರ್ಮಗಳು ಇರಬಹುದು. ಭಗವತ್ ಪ್ರೀತಿಗೆ ಕಾರಣ ಆದಾಗ ಅದು ಕರ್ಮ ಅಂತ ಎನಿಸ್ತದೆ. ಯಾವ ವಿದ್ಯೆಯ ಅಧ್ಯಯನದಿಂದ ದೇವರ ಎಚ್ಚರವನ್ನು ನಮ್ಮ ಹೃದಯದ ಒಳಗಿರುವಂತಹ ಭಗವತ್ ಪ್ರಜ್ಞೆಯನ್ನು ಮೂಡಿಸ್ತದೋ ಅದು ನಿಜವಾದಂತಹ ವಿದ್ಯೆ. ಇಲ್ಲ ಅಂತಾದರೆ ವಿದ್ಯಾನ್ಯ ಶಿಲ್ಪನೆ ಅದು ಕೇವಲ ಒಳ್ಳೆಯ ಚಾಕಚಕ್ಯತೆಯನ್ನು ಹುಟ್ಟಿಸ್ಲಿಕ್ಕಾಗಬಹುದು. ನನಗದರಿಂದ ಪ್ರಯೋಜನ ಇಲ್ಲ ಅಂತ ಅವನು ಹೇಳ್ತಾನೆ. ಕೊನೆಗೆ ಅವನನ್ನು ಕೊಲ್ಲುವುದು ಅಂತ ತೀರ್ಮಾನ ಮಾಡಿ ಸಂಧ್ಯಾವಂದನೆಗೆ ಹೋಗಿರುವಂಥ ಹೊತ್ತಿನಲ್ಲಿ ಅವನಿಗೆ ಮತ್ತೆ ಸಂಹಾರ ಮಾಡಬೇಕು ಅಂತೇಳಿ ತಾಕೀತು ಮಾಡ್ತಾನೆ. ಸಂಹಾರ ಮಾಡುವಾಗ ಆಗ ಅಲ್ಲಿ ಭಗವಂತ ಬಂದು ಅವನನ್ನು ಕಾಪಾಡ್ತಾನೆ ಅಂತ ಇಲ್ಲಿರುವಂಥದ್ದು. ಅಲ್ಲಿ ಮತ್ತೆ ಸ್ತೋತ್ರಗಳಲ್ಲೇ ಇದೆ. ನಮಸ್ತೆ ಪುಂಡರೀಕಾಕ್ಷ, ನಮಸ್ತೆ ಪುರುಷೋತ್ತಮ, ನಮಸ್ತೆ ಸರ್ವಲೋಕಾತ್ಮನ್, ನಮಸ್ತೆ ತಿಗ್ಮಚಕ್ರಿಣೆ ಅಂತ ಸ್ತೋತ್ರ ಮಾಡ್ತಾನೆ. ಪುಂಡರೀಕಾಕ್ಷನಿದ್ದಿ, ನೀನು ಸರ್ವೋತ್ತಮನಾಗಿದ್ದಿ, ಇಡೀ ಜಗತ್ತಿಗೆ ಸ್ವಾಮಿಯಾಗಿದ್ದಿ ಅಂತ ಹೇಳಿ ನರಸಿಂಹನ ಸ್ತೋತ್ರ. ನಮೋ ಬ್ರಹ್ಮಣ್ಯ ದೇವಾಯ ಗೋಬ್ರಾಹ್ಮಣ ಹಿತಾಯ ಚ ಜಗದ್ಧಿತಾಯ ಕೃಷ್ಣಾಯ ಗೋವಿಂದಾಯ ನಮೋ ನಮಃ. ಈ ಶ್ಲೋಕ ತುಂಬ ಪ್ರಸಿದ್ಧಿಯಲ್ಲಿ ಇರುವಂಥದ್ದು. ಪ್ರಹ್ಲಾದನ ನಾಲಿಗೆಯಲ್ಲಿ ಈ ಶ್ಲೋಕ ಬಂದಿದೆ. ಇಡೀ ಜ್ಞಾನಿ ವರ್ಗವನ್ನು ರಕ್ಷಣೆ ಮಾಡುವವನು, ಈ ಗೋವನ್ನು ರಕ್ಷಣೆ ಮಾಡುವವನು, ಇಡೀ ಜಗತ್ತಿಗೆ ವೇದಗಳಿಂದ ಪ್ರತಿಪಾದಿಸಲ್ಪಡುವವನು, ಇಡೀ ಜಗತ್ತಿಗೆ ಹಿತವನ್ನುಂಟು ಮಾಡುವ ಕೃಷ್ಣನಿಗೆ ನಮಸ್ಕಾರ ಅಂತ ಅವನು ಹೇಳ್ತಾನೆ. ಮತ್ತು ಸ್ತೋತ್ರ ಮಾಡ್ತಾನೆ. ಪ್ರವೃತ್ತಂಚ ನಿವೃತ್ತಂಚ ಕರ್ಮವೇದೋದಿತಂ ಭವಾನ್. ಭಗವಂತ ನಿನ್ನಿಂದಲೇ ಎರಡು ರೀತಿಯ ಕರ್ಮಗಳು ಬಂದಿವೆ. ಒಂದು ಪ್ರವೃತ್ತ ಕರ್ಮ, ಇನ್ನೊಂದು ನಿವೃತ್ತ ಕರ್ಮ ಅಂತ. ಯಾವ ಕರ್ಮವನ್ನು ಮಾಡುವುದರಿಂದ ಭಗವಂತನ ಪ್ರೀತಿಯ ಸಂಪಾದನೆಯನ್ನು ಮಾಡಬಹುದು ಆ ಕರ್ಮಗಳಿಗೆ ಪ್ರವೃತ್ತ ಕರ್ಮ ಅಂತ ಹೆಸರು. ಯಾವ ಕರ್ಮಗಳನ್ನು ಮಾಡುವುದರಿಂದ ನಿವೃತ್ತಿಯ ಕಡೆಗೆ ಹೋಗಬಹುದು ಅಂತ. ಯಾವ ಕರ್ಮವೂ ಪ್ರವೃತ್ತಿ ಆಗಬಹುದು, ಯಾವ ಕರ್ಮವೂ ಕೂಡ ನಿವೃತ್ತಿಯೂ ಆಗಬಹುದು. ನಮ್ಮ ಮನಸ್ಸಿನ ಅನುಸಂಧಾನದ ಹಿನ್ನೆಲೆಯಲ್ಲಿ ಇರುವಂಥದ್ದು. ಪಾಂಡವರು ಮಾಡಿದ ಯುದ್ಧ ಅದು ನಿವೃತ್ತಿ ಕರ್ಮ, ಮೇಲ್ನೋಟಕ್ಕೆ ಅದು ಪ್ರವೃತ್ತಿ ಕರ್ಮ, ಹೊಡೆದದ್ದು ಸಂಹಾರ ಮಾಡಿದ್ದು ಅಂತ ಮತ್ತೆ ಮತ್ತೆ ಹುಟ್ಟಿಗೆ ಕಾರಣ ಆಗುವಂಥದ್ದು. ಭಗವಂತನ ಪ್ರೀತಿ ಇದ್ದದ್ರಿಂದ ಕೃಷ್ಣದ್ವೇಷಿಗಳನ್ನು ಸಂಹಾರ ಮಾಡುವುದು ಎನ್ನುವ ಅನುಸಂಧಾನ ಇದ್ದದ್ರಿಂದ ಆ ಕರ್ಮ ಭಗವಂತನ ಪ್ರೀತಿಗೆ ಕಾರಣ ಆಯಿತು. ದೇವರ ಪ್ರದಕ್ಷಿಣೆ ಬರುವಂಥದ್ದು ಕೂಡ ಪ್ರವೃತ್ತ ಕರ್ಮವೂ ಆಗಬಹುದು, ನಿವೃತ್ತ ಕರ್ಮವೂ ಆಗಬಹುದು. ದೇವರು ಸಂತೋಷಗೊಳ್ಳಲಿ ಎನ್ನುವ ದೃಷ್ಟಿಯಿಂದ ದೇವರ ಸೇವೆ ಮಾಡಿದೆವು ಅಂತಾದರೆ ಅದು ನಿವೃತ್ತ ಕರ್ಮ. ಯಾವುದೋ ಆಪತ್ತು ಇದೆ, ಅದರ ರಕ್ಷಣೆಗೋಸ್ಕರ ನಾವು ಮಾಡಿದೆವು ಅಂತಾದರೆ ಅದು ಪ್ರವೃತ್ತ ಕರ್ಮ ಆಯಿತು. ಈ ಎರಡೂ ಕರ್ಮಗಳು, ದೇವರ ಪ್ರೀತಿಗೋಸ್ಕರ ಮಾಡುವ ಎಲ್ಲ ಕರ್ಮಗಳು ಕೂಡ ಅದು ನಿವೃತ್ತ ಕರ್ಮ. ದೇವರನ್ನು ಮರೆತು ಅಥವಾ ಯಾವುದೋ ಲೌಕಿಕ ಕಾಮನೆಯಿಂದ ದೇವರ ಆರಾಧನೆಯನ್ನು ಮಾಡಿದೆವು ಅಂತಾದರೆ ಅದಕ್ಕೆ ಪ್ರವೃತ್ತ ಕರ್ಮ ಅಂತ ಹೆಸರು. ಇದಕ್ಕೆಲ್ಲದಕ್ಕೂ ಕೂಡ ಆಶ್ರಯ ನೀನೇ ಇದ್ದಿ ಅಂತ ಅವನ ಸ್ತೋತ್ರವನ್ನು ಮಾಡ್ತಾನೆ. ನಮೋ ವಾಸುದೇವಾಯ ತಸ್ಮೈ ಭಗವತೆ ನಮಃ ಅಂತ ತುಂಬ ಸುಂದರವಾದ ಶ್ಲೋಕಗಳೆಲ್ಲ ಇಲ್ಲಿ ಇದೆ. ಭಗವಂತ ಬಂದು ಅವನ ರಕ್ಷಣೆಯನ್ನು ಮಾಡ್ತಾನೆ. ಇಲ್ಲಿ ನರಸಿಂಹ ರೂಪದ ವರ್ಣನೆ ಇಲ್ಲ, ನರಸಿಂಹನಾಗಿ ಬಂದ ಅಂತ. ವರ ಕೊಟ್ಟ ಕತೆ ಯಾವ ಕಥೆಗಳನ್ನು ವಿಷ್ಣು ಪುರಾಣ ಹೇಳುವುದಿಲ್ಲ. ಅವನು ಬಂದ ಆ ಮಗುವಿನ ರಕ್ಷಣೆಯನ್ನು ಮಾಡಿದ. ಇಷ್ಟ ಕೇಳಿ ಆ ಪ್ರಹ್ಲಾದನ ಕಥೆಯನ್ನು ಪುರಾಣ ಮುಗಿಸ್ತದೆ. ಇದು ಉಳಿದದ್ದನ್ನೆಲ್ಲ ಭಾಗವತವನ್ನಿಟ್ಟುಕೊಂಡು ನೋಡಿ ಅಂತ. ಏನೆಲ್ಲ ನಡೆದಿದೆ, ಕಂಬದಲ್ಲಿ ಬಂದೋ ಅಥವಾ ಎಲ್ಲಿಂದ ಬಂದ, ಹಿರಣ್ಯಕಶಿಪು ಕೇಳಿದ್ದೂ ಇಲ್ಲ, ಇವನನ್ನು ಕೊಂದದ್ದೂ ಇಲ್ಲ. ಒಂದು ವ್ಯತ್ಯಾಸ ಇದೆ, ಅಂದರೆ ಪ್ರಹ್ಲಾದ ಸಂಧ್ಯಾವಂದನೆ ಮಾಡುವ ಹೊತ್ತಿನಲ್ಲಿ ಉಪಟಳವನ್ನು ಕೊಟ್ಟಾಗ ಭಗವಂತ ಸಂಧ್ಯಾಕಾಲದಲ್ಲಿ ಆವಿರ್ಭೂತನಾಗಿ ಹಿರಣ್ಯಕಶಿಪುವಿನ ಸಂಹಾರವನ್ನು ಮಾಡಿದ ಅಂತ. ಸಂಧ್ಯಾಕಾಲದಲ್ಲಿ ಮಾಡಿದ್ದು ಎನ್ನುವುದನ್ನು ಹೇಳಿದಾರಷ್ಟೇ. ಮತ್ತು ಅದು ಆಚೆ ಆಗಬಾರ್ದು, ಈಚೆ ಆಗಬಾರ್ದು, ಒಳಗೂ ಆಗಬಾರ್ದು, ಹೊರಗೂ ಆಗಬಾರ್ದು, ಇದೆಲ್ಲ ಇಲ್ಲಿ ಇಲ್ಲ. ಆದರೆ ಪ್ರಧಾನವಾದದ್ದು ಯಾವುದು? ಸಂಧ್ಯಾಕಾಲ. ಅದನ್ನೊಂದು ಉಲ್ಲೇಖ ಮಾಡಿ. ಆದರೆ ಕತೆ ಹೇಗೆ ಹೋಗಿದೆ ಅಂತಂದರೆ, ಸಂಧ್ಯಾಕಾಲದಕ್ಕೆ ಇವನು ಜಪ ಮಾಡ್ತಾ ಇದ್ದಾನೆ. ಜಪ ಮಾಡ್ತಾ ಇರುವಾಗ ಇದು ಕಥಾ ವ್ಯತ್ಯಾಸ.
ಪುರಾಣದಲ್ಲಿ ಕಥೆಯನ್ನು ವ್ಯತ್ಯಾಸ ಮಾಡಿ ಹೇಳುವುದುಂಟಲ್ವ, ಅದೊಂದು ಪ್ರಭೇದ ಅಂತ ಮಧ್ವಗುರುಗಳು ಹೇಳಿದ್ದಾರೆ. ಹಾಗೆ ಇದನ್ನು ವ್ಯತ್ಯಾಸ ಅಂತ ನಾವು ಇಟ್ಟುಕೊಳ್ಬೇಕು. ಅಲ್ಲಿಯ ಭಾಗವತ ಏನು ಹೇಳಿದೆ ಅದನ್ನು ಇಟ್ಟುಕೊಂಡು ಈ ಕಥೆಯನ್ನು ಕೂಡಿಸಿಕೊಳ್ಬೇಕು ಅಂತ ನಾವು ತಿಳ್ಕೊಳ್ಬೇಕು. ಹೀಗೆ ಪ್ರಹ್ಲಾದನ ಚರಿತ್ರೆ ತುಂಬ ವಿಸ್ತಾರವಾಗಿ ಬಂದಿದೆ. ಆ ನಂತರದಲ್ಲಿ ಅವನ ಪರಂಪರೆಯವರನ್ನೆಲ್ಲ ಹೊಗಳ್ತಾ ಯಾರೆಲ್ಲ ಬಂದರು ಅಂತ ವರ್ಣನೆ ಮಾಡ್ತಾ ಇದ್ದಾರೆ. ವರ್ಣನೆಯನ್ನೆಲ್ಲ ಮಾಡಿ ಭಗವಂತನ ಸ್ವರೂಪವನ್ನು, ಅವನು ಯಾವುದೆಲ್ಲ ಆಯುಧಗಳನ್ನೆಲ್ಲ ಧಾರಣೆ ಮಾಡಿದ್ದಾನೆ, ಇದರ ಬಗ್ಗೆ ನಂದಕ ಎನ್ನುವಂತಹ ಕತ್ತಿ ಅವನ ಕೈಯಲ್ಲಿ ಇದೆ, ಚಕ್ರ, ಶಂಖ, ಗದಾ, ಪದ್ಮ ಇದೆಲ್ಲ ಇದೆ. ಆಮೇಲೆ ಅವನ ಕುತ್ತಿಗೆಯಲ್ಲಿ ಕೌಸ್ತುಭ ಮಣಿ ಇದೆ. ಆ ಕೌಸ್ತುಭ ಮಣಿಯಲ್ಲಿ ಸಾಕ್ಷಾತ್ ಚತುರ್ಮುಖ ಬ್ರಹ್ಮನ ಸನ್ನಿಧಾನ ಅಂತ, ಚತುರ್ಮುಖ ಬ್ರಹ್ಮನೇ ಅಲ್ಲಿ ಇದ್ದಾನೆ ಅಂತ ವಿಷ್ಣು ಪುರಾಣ ಹೇಳ್ತಾ ಉಂಟು. ಚೈತ್ಯೇನ ತತ್ತಮವಲಂ ಮಣಿಮಸ್ಯ ಕಂಠೆ ಅಂತ ಭಾಗವತದಲ್ಲಿ ಭಗವದ್ಧ್ಯಾನ ಅಂತ ಬಂದಿದೆ. ಅಲ್ಲಿ ಹಾಗೆ ಹೇಳಿದ, ಚಿತ್ತದ ಅಭಿಮಾನಿಯಾದಂತಹ ಚತುರ್ಮುಖ ಬ್ರಹ್ಮ ಅವನ ಕಂಠದಲ್ಲಿ ಶೋಭಿಸ್ತಾ ಇದ್ದಾನೆ ಅಂತ. ಹಾಗೆ ಇಲ್ಲಿ ಅವನ ಚತುರ್ಮುಖ ಬ್ರಹ್ಮನೇ ಕೌಸ್ತುಭಮಣಿ ಕಂಠದಲ್ಲಿದ್ದಾನೆ ಅಂತ, ಕೌಸ್ತುಭಮಣಿಯಾಗಿದ್ದಾನೆ ಅಂತ ಇಲ್ಲಿ ಹೇಳ್ತಾ ಉಂಟು. ಅದನ್ನು ಕೂಡ ನಾವು ಸಮನ್ವಯ ಮಾಡಿ ಅರ್ಥ ಮಾಡಿಕೊಳ್ಳಬಹುದು.